ಶಿವರಾತ್ರಿಯ ದಿನ ಮಹಾಶಿವನಿಗೆ ಹೇಗೆ ಪೂಜಿಸಬೇಕು, ಯಾವ ನಿಯಮವನ್ನು ಪಾಲಿಸಬೇಕು, ಯಾವ ದೀಪ ಹಚ್ಚಿದರೆ ಶಿವಾನುಗ್ರಹದಿಂದ ನಿಮ್ಮ ಕೋರಿಕೆಗಳು ಈಡೇರುತ್ತೆ, ಯಾವ ಮಂತ್ರವನ್ನು ಶಿವರಾತ್ರಿಯ ದಿನ ಪಠಿಸಬೇಕು, ಯಾವೆಲ್ಲ ನೈವೇದ್ಯಗಳನ್ನು ಅರ್ಪಿಸಿ ಶಿವನಿಗೆ ಬೇಡಿಕೊಂಡರೆ ಅಷ್ಟ ಐಶ್ವರ್ಯಗಳು ಪ್ರಾಪ್ತಿಯಾಗುತ್ತೆ, ದಾರಿದ್ರ್ಯ ದೋಷಗಳು ನಿವಾರಣೆಯಾಗುತ್ತೆ ಎಂದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ. ಬನ್ನಿ, ನೀವೇನು ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣುವಂತಹ ಬೆಲ್ ಬಟನ್ ಒತ್ತಿದ್ರೆ ನಾವು ನೀಡುವ ಪ್ರತಿಯೊಂದು ದೈವ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ. ಮಹಾಶಿವರಾತ್ರಿಯ ದಿನ ಧನಕನಕ ವಸ್ತು ವಾಹನ ಪ್ರಾಪ್ತಿಯಾಗಲು, ಸಂಪೂರ್ಣ ಶಿವಾನುಗ್ರಹ ದೊರೆತು ಜೀವನದ ಅಷ್ಟು ಕಷ್ಟಗಳು ತೀರಲು ತಪ್ಪದೆ ನಿಮ್ಮ ಮನೆಯಲ್ಲಿ ಅಥವಾ ದೇವಸ್ಥಾನಗಳಲ್ಲಿ ಬಿಲ್ವಪತ್ರೆ ಎಲೆಗಳ ಮೇಲೆ ದೀಪಗಳನ್ನು ಇಟ್ಟು ದೀಪಾರಾಧನೆಯನ್ನು ಮಾಡಿಕೊಳ್ಳಬೇಕು. ನಿಮ್ಮ ಮನೆಯಲ್ಲಿ ಶಿವನ ಫೋಟೋ ಅಥವಾ ವಿಗ್ರಹ ಇದ್ದರೆ ಸ್ನಾನ ಮಾಡಿ ಆದ ನಂತರ ದೇವರ ಕೋಣೆಯಲ್ಲಿ ಬಿಲ್ವಪತ್ರೆಯ ಎಲೆಗಳನ್ನು ಇಟ್ಟು ಅದರ ಮೇಲೆ ನೀವು ನಿತ್ಯ ಬೆಳಗಿಸುವಂತಹ ದೀಪಗಳನ್ನು ಇಟ್ಟು ದೀಪಾರಾಧನೆಯನ್ನ ಮಾಡಬೇಕು. ಇನ್ನು ಅಭಿಷೇಕದ ವಿಚಾರಕ್ಕೆ ಬರೋದಾದ್ರೆ, ಶಿವನಿಗೆ ಈ ರೀತಿಯಾಗಿ ಶಿವರಾತ್ರಿಯ ದಿನ ಅಭಿಷೇಕವನ್ನ ಮಾಡೋದ್ರಿಂದ ಒಂದೊಂದು ಫಲಗಳು ಪ್ರಾಪ್ತಿಯಾಗುತ್ತೆ. ಯಾರಿಗೆ ಜಾತಕದಲ್ಲಿ ಹೆಚ್ಚು ದೋಷಗಳು ಇರುತ್ತೋ ಆ ದೋಷಗಳು ದೂರವಾಗಲು ಶಿವನಿಗೆ ಪರಂಗಿ ಹಣ್ಣಿನ ರಸದಿಂದ ಶಿವಲಿಂಗಕ್ಕೆ ಅಭಿಷೇಕವನ್ನ ಮಾಡಬೇಕು. ಮನಃಶಾಂತಿಯನ್ನ ಹೊಂದಲು ಬೆಣ್ಣೆಯನ್ನು ಶಿವಲಿಂಗದ ಮೇಲಿಟ್ಟು ನಮಸ್ಕಾರವನ್ನ ಮಾಡಿಕೊಳ್ಳಬೇಕು ಅಥವಾ ಬೆಣ್ಣೆಯನ್ನು ಶಿವನಿಗೆ ನೈವೇದ್ಯವಾಗಿ ಅರ್ಪಿಸಬೇಕು. ಹಾಗೆಯೇ ಕಪ್ಪು ದ್ರಾಕ್ಷಿಯ ರಸದಿಂದ ಶಿವನಿಗೆ ಅಭಿಷೇಕವನ್ನ ಮಾಡಿದರೆ ಕಾರ್ಯಸಿದ್ಧಿ ಉಂಟಾಗುತ್ತೆ. ರುದ್ರಾಕ್ಷಿಯ ಜಲದಿಂದ ಹಾಗೂ ವಿಭೂತಿಯ ಜಲದಿಂದ ಶಿವನಿಗೆ ಶಿವರಾತ್ರಿಯ ದಿನ ಅಭಿಷೇಕವನ್ನ ಮಾಡೋದ್ರಿಂದ ಧನಲಾಭ ಉಂಟಾಗುತ್ತೆ. ಬಂಗಾರವನ್ನು ನೀರಿನಲ್ಲಿ ನೆನೆಸಿಟ್ಟು ಆ ಬಂಗಾರದ ಜಲ ಅಂದರೆ ಸುವರ್ಣ ಜಲದಿಂದ ಅಭಿಷೇಕವನ್ನ ಮಾಡಿದ್ದೆ ಆದಲ್ಲಿ ತೊಂದರೆ ಇಲ್ಲದೆ ಶೀಘ್ರವಾಗಿ ಮನೆಗೆ ಬಂಗಾರ ಬಂದು ಸೇರುತ್ತೆ. ಬಂಗಾರ ಖರೀದಿಸುವಂತಹ ಶಕ್ತಿ ನಿಮಗೆ ವೃದ್ಧಿಯಾಗ್ತಾ ಹೋಗುತ್ತೆ. ಹಾಗೆಯೇ ಪಂಚಾಮೃತ ಹಾಗೂ ಎಳನೀರಿನಿಂದ ಅಭಿಷೇಕವನ್ನ ಮಾಡಿದರೂ ಕೂಡ ಪರಮೇಶ್ವರನ ಸಂಪೂರ್ಣ ಅನುಗ್ರಹ ಇಡೀ ಕುಟುಂಬಕ್ಕೆ ಪ್ರಾಪ್ತಿಯಾಗುತ್ತೆ. ಯಾರಿಗೆ ಸಂತಾನ ಫಲ ಇರುವುದಿಲ್ಲ, ಮನಸ್ಸಿನ ಕೋರಿಕೆಗಳು ಈಡೇರಲು ನಾನಾ ಪ್ರಯತ್ನವನ್ನು ಮಾಡಿದರೂ ಕೂಡ ಫಲ ಕೊಡುವುದಿಲ್ಲ ಅಂಥವರು ಶಿವರಾತ್ರಿಯ ದಿನ ಶಿವನಿಗೆ ವಿಶೇಷವಾಗಿ ಮರೆಯದೆ ಹಾಲಿನಿಂದ ಅಭಿಷೇಕವನ್ನು ಮಾಡಬೇಕು. ಹೀಗೆ ಮಾಡೋದ್ರಿಂದ ಸಂತಾನ ಫಲ ಕೂಡ ಪ್ರಾಪ್ತಿಯಾಗುತ್ತೆ. ಅಭಿಷೇಕ ಮಾಡಬೇಕಾದ್ರೆ ನೀವು ಯಾವ ಕೋರಿಕೆಗಳನ್ನು ಕೇಳ್ಕೊಂಡಿರ್ತೀರೋ ಅದು ಶಿವನ ಅನುಗ್ರಹದಿಂದ ಶೀಘ್ರವಾಗಿ ನೆರವೇರುತ್ತೆ. ಇನ್ನು ಅಪಮೃತ್ಯು ದೋಷಗಳು ನಿವಾರಣೆಯಾಗಲು ಶಿವನಿಗೆ ಶಿವರಾತ್ರಿಯ ದಿನ ಎಳ್ಳೆಣ್ಣೆಯ ಅಭಿಷೇಕವನ್ನ ಮಾಡಬೇಕು. ಪ್ರತಿ ಕೆಲಸದಲ್ಲೂ ಏಳಿಗೆ, ಸರ್ವ ಕ್ಷೇತ್ರಗಳಲ್ಲಿಯೂ ಜಯವನ್ನ ಸಾಧಿಸಲು ಶಿವನಿಗೆ ಕಬ್ಬಿನ ಹಾಲಿನಿಂದ ಅಭಿಷೇಕವನ್ನ ಮಾಡಿಕೊಳ್ಬೇಕು. ಗಂಗಾಜಲದಿಂದ ಅಭಿಷೇಕವನ್ನ ಮಾಡಿದರೆ ಜನ್ಮ ಜನ್ಮಗಳ ಪಾಪಗಳು ಕಳೆದು ಹೋಗುತ್ತೆ. ಮೊಸರಿನಿಂದ ಅಭಿಷೇಕವನ್ನ ಮಾಡಿದರೆ ಆರೋಗ್ಯದಲ್ಲಿ ಜಯ, ಸುಖ ಜೀವನ ಪ್ರಾಪ್ತಿಯಾಗುತ್ತೆ. ಅನ್ನದಿಂದ ಅಭಿಷೇಕವನ್ನ ಮಾಡಿದರೆ ದೀರ್ಘಾಯುಷ್ಯ ಪ್ರಾಪ್ತಿಯಾಗಿ ಸಾವಿನ ನಂತರವೂ ಕೂಡ ಮೋಕ್ಷ ಪ್ರಾಪ್ತಿಯಾಗುತ್ತೆ. ಆಕಸ್ಮಿಕವಾಗಿ ಸಮಸ್ಯೆಗಳು ಬರಬಾರದು ಎಂದರೆ ದರ್ಬೆಯನ್ನು ನೀರಿನಲ್ಲಿ ನೆನೆಸಿಟ್ಟು ಆ ದರ್ಬೆ ಬೆರೆಸಿರತಕ್ಕಂತಹ ನೀರಿನಿಂದ ಶಿವನಿಗೆ ಅಭಿಷೇಕವನ್ನ ಮಾಡಬೇಕು. ಶಿವರಾತ್ರಿಯ ದಿನ ಬಿಲ್ವ ಪತ್ರೆಯನ್ನು 14 ಲೋಕದಲ್ಲಿನ ಪುಣ್ಯ ತೀರ್ಥಗಳಿಗೆ ಸಮ ಅಂತ ಹೇಳಲಾಗುತ್ತೆ. ಅಂದರೆ ಶಿವರಾತ್ರಿಯ ದಿನ ಬಿಲ್ವ ಪತ್ರೆಗೆ ಅಷ್ಟು ಮಹತ್ವ ಹಾಗೂ ಶಕ್ತಿ ಹೆಚ್ಚಾಗಿರುತ್ತೆ. ಆದ್ದರಿಂದ ಬಿಲ್ವ ಎಲೆಗಳ ಮೇಲೆ ಗಂಧವನ್ನು ಹಚ್ಚಿ ಶಿವಲಿಂಗದ ಮುಂದೆ ಅಥವಾ ಶಿವನ ಚಿತ್ರಪಟದ ಮುಂದೆ ಇಡಬೇಕು. ಇದರಿಂದ ಶಿವಾನುಗ್ರಹ ಪ್ರಾಪ್ತಿಯಾಗುತ್ತೆ. ಶಿವರಾತ್ರಿಯ ದಿನ ಹೇಳಿಕೊಳ್ಳಲೇಬೇಕಾದಂತಹ ಮಂತ್ರಗಳು ಯಾವುದು ಅಂತ ಈಗ ನೋಡೋದಾದರೆ, ವಿಪರೀತವಾದಂತಹ ಧನಲಾಭ ಪ್ರಾಪ್ತಿಯಾಗಲು, ಹಣಕಾಸಿನ ಸಂಕಷ್ಟಗಳು ದೂರವಾಗಲು ಶ್ರೀ ಶಿವಾಯ ಮಹಾದೇವಾಯ ಐಶ್ವರೇಶ್ವರಾಯ ನಮಃ ಎಂಬ ಮಂತ್ರವನ್ನು ಸಾಧ್ಯವಾದಷ್ಟು ಬಾರಿ ಹೇಳಿಕೊಳ್ಳಬೇಕು. ಈ ಒಂದು ಮಂತ್ರವನ್ನು ದೀಪ ಬೆಳಗಿಸುವಾಗ 21 ಬಾರಿ ಆದರೂ ಕೂಡ ಹೇಳಿಕೊಂಡರೆ ವರ್ಷ ಪೂರ್ತಿ ಹಣಕಾಸಿನ ಸಮಸ್ಯೆಗಳು ಬಾರದೆ ಶಿವನ ಅನುಗ್ರಹ ಸದಾ ನಿಮ್ಮ ಜೊತೆಗಿರುತ್ತೆ. ಹಾಗೆಯೇ ಜಾತಕ ದೋಷಗಳು, ನವಗ್ರಹ ದೋಷಗಳು ಜೀವನದಲ್ಲಿ ಹೆಚ್ಚಾಗಿದ್ದರೆ ತಪ್ಪದೆ ಓಂ ನಮೋ ಭಗವತೆ ರುದ್ರಾಯ ಎಂಬ ಮಂತ್ರವನ್ನು ಹೇಳಿಕೊಂಡರೆ ನಿಮ್ಮ ಜೀವನದಲ್ಲಿನ ಸರ್ವ ಗ್ರಹ ದೋಷಗಳು ದೂರವಾಗುತ್ತೆ. ನವಗ್ರಹಗಳ ಸಂಪೂರ್ಣ ಅನುಗ್ರಹ ನಿಮಗೆ ಪ್ರಾಪ್ತಿಯಾಗುತ್ತೆ. ಹಾಗೆಯೇ ಶಿವರಾತ್ರಿಯ ದಿನ ರಾತ್ರಿ ಪೂರ್ತಿ 11:30 ಅರ್ಧರಾತ್ರಿ 1 ಗಂಟೆಯವರೆಗೂ ಲಿಂಗೋದ್ಭವ ಕಾಲವಿರುತ್ತೆ. ಈ ಸಮಯದಲ್ಲಿ ನೀವೇನಾದರೂ
ಏನಾದರೂ ಶಿವನಿಗೆ ಅಭಿಷೇಕವನ್ನು ಮಾಡಿದ್ದೇ ಆದಲ್ಲಿ ಅದ್ಭುತವಾದಂತಹ ಫಲಗಳು ಪ್ರಾಪ್ತಿಯಾಗುತ್ತೆ. ಹಾಗೆಯೇ ಶಿವರಾತ್ರಿಯ ದಿನ ಭಯಂಕರವಾದಂತಹ ಆರ್ಥಿಕ ಸಮಸ್ಯೆಗಳು, ಸಾಲದ ಸಮಸ್ಯೆಗಳು, ಪ್ರತಿ ಕೆಲಸದಲ್ಲಿಯೂ ಹಣಕಾಸಿನಿಂದ ಅಡೆತಡೆಗಳು ಉಂಟಾಗುತ್ತಿದ್ದರೆ ದಾರಿದ್ರ್ಯ ದಹನ ಶಿವಸ್ತೋತ್ರವನ್ನು ಕೇಳಿದರೆ ಸಾಕು, ಇದರಿಂದ ನಿಮಗಿರುವಂತಹ ಸರ್ವ ದಾರಿದ್ರ್ಯ ದೋಷಗಳು ಕಳೆದು ಹೋಗುತ್ತೆ. ಮನಃಶಾಂತಿಗೋಸ್ಕರ ಮರೆಯದೆ ಶಿವರಾತ್ರಿಯ ದಿನ ಚಂದ್ರಶೇಖರ ಅಷ್ಟಕವನ್ನು ಹೇಳುವುದು ಅಥವಾ ಕೇಳುವುದನ್ನು ಮಾಡಬೇಕು. ಕುಟುಂಬ ಕಲಹಗಳು ಹೆಚ್ಚಾಗಿದ್ದರೆ, ಗಂಡ ಹೆಂಡತಿ ನಡುವೆ ಭಿನ್ನಾಭಿಪ್ರಾಯಗಳು ಹೆಚ್ಚಾಗ್ತಾ ಇದ್ದರೆ ಮರೆಯದೆ ಶಿವರಾತ್ರಿಯ ದಿನ ಶಿವತಾಂಡವ ಸ್ತೋತ್ರವನ್ನು ಕೇಳುವುದು ಅಥವಾ ಹೇಳುವುದನ್ನು ಮಾಡಬೇಕು. ಶಿವ ಪಂಚಾಕ್ಷರಿ ಸ್ತೋತ್ರವನ್ನು ಕೇಳಿದರೆ ಅಥವಾ ಹೇಳಿದರೆ ಆರ್ಥಿಕ ಆರೋಗ್ಯ, ಕುಟುಂಬ ಸಮಸ್ಯೆಗಳು ಬಹಳ ಶೀಘ್ರವಾಗಿ ದೂರವಾಗುತ್ತೆ. ಮಹಾಶಿವರಾತ್ರಿಯ ದಿನ ಉಪವಾಸವನ್ನು ಮಾಡುವಂಥವರು ಹಾಲು ಹಣ್ಣನ್ನು ಸೇವಿಸುತ್ತಾ ಉಪವಾಸವನ್ನು ಆಚರಿಸಬೇಕು. ಜಾಗರಣೆಯನ್ನು ಮಾಡುವವರು ಶಿವನಾಮ ಸ್ಮರಣೆಯನ್ನು ಮಾಡ್ತಾ ಜಾಗರಣೆಯನ್ನು ಮಾಡಿದರೆ ಮಾತ್ರ ಫಲ ಅನ್ನೋದು ಪ್ರಾಪ್ತಿಯಾಗುತ್ತೆ. ಮನರಂಜನೆ ಕಾರ್ಯಕ್ರಮಗಳನ್ನು ನೋಡುತ್ತಾ ಜಾಗರಣೆಯನ್ನು ಮಾಡಿದರೆ ಫಲ ಸಿಗೋದಿಲ್ಲ. ಇದರಿಂದ ನಷ್ಟ ಕಷ್ಟಗಳು ಹೆಚ್ಚಾಗುತ್ತೆ ಹೊರತು ಶಿವರಾತ್ರಿಯ ಜಾಗರಣೆ ಫಲ ಪ್ರಾಪ್ತಿಯಾಗೋದಿಲ್ಲ. ಹಾಗೆಯೇ ಎಲ್ಲ ಅಭಿಷೇಕಗಳಿಗಿಂತ ಶ್ರೇಷ್ಠವಾದಂತಹ ಅಭಿಷೇಕ ಯಾವುದು ಅಂತ ನೋಡೋದಾದರೆ ಪಂಚಗವ್ಯದ ಅಭಿಷೇಕ, ಅಂದರೆ ಹಸುವಿನ ಹಾಲು, ಹಸುವಿನ ಮೊಸರು, ಹಸುವಿನ ತುಪ್ಪ, ಹಸುವಿನ ಗಂಜಲ, ಹಸುವಿನ ಸಗಣಿ ಇವುಗಳನ್ನು ಒಟ್ಟಿಗೆ ಅಥವಾ ಬಿಡಿಬಿಡಿಯಾಗಿ ಆದರೂ ಸರಿ ಶಿವಲಿಂಗದ ಮೇಲೆ ಹಾಕುತ್ತಾ ಅಭಿಷೇಕವನ್ನು ಮಾಡಿದರೆ ಇದನ್ನು ಪಂಚಗವ್ಯದ ಅಭಿಷೇಕ ಅಂತ ಕರೆಯಲಾಗುತ್ತೆ. ಈ ಒಂದು ಅಭಿಷೇಕವನ್ನು ಮಾಡೋದ್ರಿಂದ ಜೀವನದಲ್ಲಿನ ಸಕಲ ಪಾಪಗಳು ದೂರವಾಗಿ ಶಿವಾನುಗ್ರಹ ಪ್ರಾಪ್ತಿಯಾಗುತ್ತೆ, ಸಕಲ ದೇವತೆಗಳ ಅನುಗ್ರಹ ಕೂಡ ಪ್ರಾಪ್ತಿಯಾಗುತ್ತೆ. ಹಾಗೆಯೇ ಶಿವರಾತ್ರಿಯ ದಿನ ಶಿವನಿಗೆ ಅರ್ಪಿಸಲೇಬೇಕಾದಂತಹ ಅತಿ ಮುಖ್ಯವಾದ ನೈವೇದ್ಯಗಳು ಯಾವುದು ಅಂತ ನೋಡೋದಾದರೆ ಎಳ್ಳು ಬೆಲ್ಲ ಬೆರೆಸಿರ್ತಕ್ಕಂತಹ ವಿಶೇಷ ಪದಾರ್ಥಗಳು. ಶಿವರಾತ್ರಿಯ ದಿನ ಶಿವನಿಗೆ ಎಳ್ಳಿನ ಉಂಡೆಯನ್ನು ಅತಿ ಮುಖ್ಯವಾದ ನೈವೇದ್ಯವಾಗಿ ಇಡಬೇಕು. ಇದನ್ನು ಇಡೋದ್ರಿಂದ ಶಿವಾನುಗ್ರಹದಿಂದ ಅಷ್ಟ ದಾರಿದ್ರ್ಯಗಳು ನಶಿಸಿ ಹೋಗುತ್ತೆ, ಅಷ್ಟ ಐಶ್ವರ್ಯ ಅನ್ನೋದು ಪ್ರಾಪ್ತಿಯಾಗುತ್ತೆ. ಇನ್ನು ದಧ್ಯೋಜನವನ್ನು ನೈವೇದ್ಯವಾಗಿ ಇಟ್ಟರೆ ಅದ್ಭುತ ಫಲ ಪ್ರಾಪ್ತಿಯಾಗುತ್ತೆ. ದಧ್ಯೋಜನ ಅಂದರೆ ಮೊಸರನ್ನವನ್ನು ಶಿವರಾತ್ರಿಯ ದಿನ ಶಿವನಿಗೆ ನೈವೇದ್ಯವಾಗಿ ಅರ್ಪಿಸಬೇಕು. ಶಿವ ಮಹಾಪುರಾಣದ ಪ್ರಕಾರ ಶಿವನಿಗೆ ಈ ನೈವೇದ್ಯಗಳನ್ನು ಅರ್ಪಿಸಿದರೆ ತುಂಬ ಶ್ರೇಷ್ಠ ಫಲಗಳು ಪ್ರಾಪ್ತಿಯಾಗುತ್ತೆ. ಪುಳಿಯೋಗರೆ ಆಗಿರ್ಬೋದು, ಪಾಯಸಾನ್ನ ಆಗಿರ್ಬೋದು ಅಥವಾ ದಧ್ಯೋಜನ ಆಗಿರ್ಬೋದು, ಈ ಮೂರು ಕೂಡ ಶಿವನಿಗೆ ಅತ್ಯಂತ ಪ್ರಿಯವಾದಂತಹ ನೈವೇದ್ಯಗಳಾಗಿರುತ್ತೆ. ಇನ್ನು ಬಾಳೆಹಣ್ಣು, ತೆಂಗಿನಕಾಯಿ, ಒಣದ್ರಾಕ್ಷಿ, ಒಣಖರ್ಜೂರ ಇವುಗಳನ್ನು ಕೂಡ ಶಿವನಿಗೆ ಅರ್ಪಿಸಿದರೆ ನಿಮ್ಮ ಸರ್ವ ಇಷ್ಟಾರ್ಥಗಳು ಬಹಳ ಶೀಘ್ರವಾಗಿ ನೆರವೇರುತ್ತೆ. ನೋಡಿದ್ರಲ್ಲ, ಮಹಾಶಿವರಾತ್ರಿಯ ದಿನ ಯಾವೆಲ್ಲ ವಸ್ತುಗಳನ್ನು ಬಳಸ್ಕೊಂಡು ಶಿವನಿಗೆ ಅಭಿಷೇಕವನ್ನು ಮಾಡಬೇಕು, ಯಾವ ನೈವೇದ್ಯವನ್ನು ಇಡಬೇಕು, ಯಾವ ಮಂತ್ರಗಳನ್ನು ಹೇಳ್ಕೊಳ್ಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀವಿ. ಇಂತಹ ಮಾಹಿತಿ ನಿಮ್ಗೆ ಇಷ್ಟ ಆದರೆ ತಪ್ಪದೇ ಓಂ ನಮಃ ಶಿವಾಯ ಅಂತ ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಮುಂದಿನ ಬಾರಿ ಇಂಥದ್ದೇ ಮತ್ತೊಂದು ದೈವ ಮಾಹಿತಿಯೊಂದಿಗೆ ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನಲ್ ಮುಖಾಂತರ ಭೇಟಿಯಾಗೋಣ. ಧನ್ಯವಾದ ಸ್ನೇಹಿತರೆ.